गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै ಶ್ರೀ ಗುರುವೇ ನಮಃ. ಹರಃ ಓಂ. ಪಂಚ ಆಚಾರ್ಯರನ್ನ ಸ್ಮರಿಸುತ್ತಾ ವಿದ್ಯೆ ಗುರುಗಳನ್ನ ಪ್ರಾರ್ಥನೆ ಮಾಡ್ತಾ, ತಂದೆ ತಾಯಿಯನ್ನ, ಗುರು ಹಿರಿಯರನ್ನ, ಆದಿಶಕ್ತಿ ಚಾಮುಂಡೇಶ್ವರಿಯನ್ನ ಧ್ಯಾನವನ್ನು ಮಾಡ್ತಾ, ವೀಕ್ಷಕರಿಗೆಲ್ಲರಿಗೂ ಕೂಡ ಭಗವತಿ ಒಳಿತನ್ನು ಮಾಡ್ಲಿ ಅಂತ ಕೇಳ್ತಾ ಇವತ್ತಿನ ಮಾಹಿತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದು ಏನಪ್ಪಾ ಅಂತ ಹೇಳ್ತೀನಿ. ನೋಡಿ, ಪ್ರತಿಯೊಬ್ಬನು ಕನಸು ಕಟ್ಕೊಂಡಿರ್ತಾರೆ. ನಾವು ಯಾವ ಕ್ಷೇತ್ರದಲ್ಲಿ ಇದೀವೋ ಆ ಕ್ಷೇತ್ರದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ. ಅದು ಯಾವುದೇ ಕ್ಷೇತ್ರವಾಗಿರ್ಬೋದು. ಆ ಉನ್ನತ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ಯಾವೆಲ್ಲ ಮಾರ್ಗವನ್ನು ಅನುಸರಿಸಬೇಕು ಅನ್ನೋ ವಿಚಾರವನ್ನು ತಿಳಿಸಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ. ಅದರ ಜೊತೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಮಣಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ. ಆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಮಾಲೆಯನ್ನ ನೀವು ತಪ್ಪದೇ ಬಳಸಬೇಕು ಅನ್ನುವ ಮಾಹಿತಿಯನ್ನ. ಆ ಮಾಹಿತಿ ಸಂಪೂರ್ಣವಾಗಿ ತಿಳ್ಕೋಬೇಕಾದ್ರೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ಅಂದ್ರೆ ಈಗೇನು 2 ವರ್ಷ 3 ವರ್ಷದಿಂದ ಏನ್ ನಾವು ನೋಡ್ತಾ ಇದೀವೋ, ಈ ದಿನಮಾನಗಳಲ್ಲಿ ಈ ಕರಂಗಾಲಿ ಮಾಲೆ ಅನ್ನೋದು ತುಂಬಾ ಹೆಸರಲ್ಲಿ ಇದೆ ಅಲ್ವಾ? ಅದ್ರ ಸ್ವಲ್ಪ ವಿಚಾರ ಮಾಡಿ, ನಾವು ನೀವೆಲ್ಲ ವಿಚಾರ ಮಾಡ್ತಾ ಹೋದ್ರೆ, ಹಿಂದೆ ನಮ್ಮ ತಂದೆ ನಮ್ಮ ತಾತನ ಕಾಲದಲ್ಲಿ ಅವ್ರೇನಾದ್ರೂ ನಮ್ಗೆ ಅದನ್ನು ತೋರಿಸಿದ್ರೆ ಹೌದು ಹೋಗ್ಲಿ, ಯಾವ್ದಾದ್ರು ದೇವಸ್ಥಾನದಲ್ಲಿ ಹಾಕಿದ್ದನ್ನ ನಾವು ನೋಡಿದೀವ, ಅಥವಾ ಯಾವ್ದಾದ್ರು ಧರ್ಮ ಗ್ರಂಥಗಳಲ್ಲಿ ಓದ್ತಾ ಇರ್ಬೇಕಾದ್ರೆ ಏನಾದ್ರೂ ಸಿಕ್ಕಿದ್ಯಾ? ಇಲ್ವಲ್ಲ. ಹೋಗ್ಲಿ, ಯಾವ್ದಾದ್ರು ನಮ್ಮ ಮಹಾಭಾರತ ರಾಮಾಯಣದಲ್ಲಿ ಸಂಕ್ಷಿಪ್ತವಾಗಿ ಇಲ್ಲಾದ್ರೂ ಆ ಮಾಲೆ ಬಗ್ಗೆ ತಿಳಿಸಿದ್ದಾರೆ? ಇಲ್ಲ ಅಲ್ವಾ? ಹಾಗೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ತಪ್ಪಾಗಿ ಯಾರು ಭಾವಿಸ್ಬೇಡಿ. ಕರಂಗಾಲಿ ಮಾಲೆ ಬಗ್ಗೆ ನಾನು ಅಪಪ್ರಚಾರ ಮಾಡ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋ ವಿಚಾರ ಏನಪ್ಪಾ ಅಂದ್ರೆ, ಆ ಮಾಲೆಗೆ ನಾನು ಇನ್ನೂ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥ ಮಾಲೆ ಒಂದಿದೆ. ಖಂಡಿತವಾಗ್ಲೂ ಆ ಮಾಲೆಯನ್ನ ನೀವು ಧರಿಸಿದ್ದೀಯ ಆದಲ್ಲಿ ನೀವು ಇರ್ತಕ್ಕಂಥ ಯಾವ ಒಂದು ಕೆಲಸದಲ್ಲಿ ಇರ್ತೀರೋ, ಯಾವ ಕ್ಷೇತ್ರದಲ್ಲಿ ಇರ್ತೀರೋ, ಯಾವ್ದಾದ್ರು ಕ್ಷೇತ್ರ ತಗೊಳ್ಳಿ, ನಾ ಆ ಕ್ಷೇತ್ರದ ಹೆಸರುಗಳನ್ನು ಇಲ್ಲಿ ಹೇಳಕ್ ಬರಲ್ಲ. ಉದಾಹರಣೆ ಹೇಳ್ಬೇಕಾದ್ರೆ, ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಇದ್ದೀರಾ, ಒಂದು ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕ್ಷೇತ್ರವನ್ನ ನೀವೇ ಕಟ್ಟಬೇಕು ಅಂತ ಇದ್ದೀರಾ. ಆ ರೀತಿಯಿಂದ ನೀವೆಲ್ಲ ಮಾಡಬೇಕು ಅಂದ್ರೆ ಈ ಮಾಲೆಯನ್ನ ಬಳಸಿ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಯಾಕೆ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಇದು ನಮ್ಮ ಮೋದಿಜಿಯವರು ಕೂಡ ಧರಿಸ್ತಾ ಇದ್ದಾರೆ, ಅವ್ರದ್ದಾಗಿರ್ಬೋದು. ಮತ್ತೆ ಅದಕ್ಕೂ ಹಿಂದೆ ಹೋದ್ರೆ ಋಷಿ ಮುನಿಗಳು ಏನೆಲ್ಲ ಇದ್ರ ಅವರೆಲ್ಲರೂ ಅದನ್ನ ಬಳಸ್ತಾ ಇದ್ರು. ಮತ್ತು ನಮ್ಮ ತಂದೆ ತಾಯಿನೂ ಅದ್ರ ಬಗ್ಗೆ ನಮ್ಗೆ ತಿಳಿಸಿದ್ರು. ಮತ್ತು ಈಗ ಯಾವ್ದೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವೋ ಆ ದೇವಸ್ಥಾನದ ಆ ದೇವರ ಕೊಳ್ಳಲ್ಲ ಅದೇ ಇರುತ್ತೆ. ಯಾವ್ದಪ್ಪ ಅಂತ ಹೇಳ್ತೀನಿ, ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದೆ ಅದರಲ್ಲಿ ನಿಮಗೂ ಕೂಡ ಯೂಸ್ ಆಗುತ್ತೆ. ಯೂಸ್ ಆಯ್ತು ಅಂತ ಅನಿಸಿದ್ರೆ ಇನ್ನೊಬ್ಬರಿಗೆ ಶೇರ್ ಮಾಡಿ, ನಮ್ಮ ಪೇಜನ್ನ ಫಾಲೋ ಮಾಡ್ತಾ ಬನ್ನಿ, ನಮ್ಮ ಯೂಟ್ಯೂಬ್ ವಾಹಿನಿನ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇಲ್ಲಿ ನಾನು ಧರಿಸಿರ್ತಕ್ಕಂಥದ್ದು ಏನಿದೆಯಲ್ಲ, ಈ ರುದ್ರಾಕ್ಷಿ ಮಾಲೆ ನೋಡ್ತಿದ್ದೀರಾ, ರುದ್ರನ ಅಂಶ. ಇದರಲ್ಲಿ ಗಾತ್ರ ದೊಡ್ಡದಾಗಿದ್ರೆ ರುದ್ರಾಕ್ಷಿ ಅಂತಾರೆ, ತುಂಬಾ ಚಿಕ್ಕಿದ್ರೆ ಅದು ಭದ್ರಾಕ್ಷಿ ಅಂತಾರೆ. ರುದ್ರಾಕ್ಷಿ ಧರಿಸ್ಕೋಬೇಕು, ಭದ್ರಾಕ್ಷಿ ಏನಲ್ಲ. ನಾವು ಅಲ್ಲಿ ಇಲ್ಲಿ ಫಿಲಮು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಹೋದಾಗ ಅಲ್ಲೆಲ್ಲ ತುಂಬಾ ಸೆಲೆಬ್ರಿಟಿಗಳು ಹಾಕಿರೋದು ನೋಡಿ. ಅವ್ರನ್ನೆಲ್ಲ ನಾವು ಇತ್ತೀಚೆಗೆ ನೋಡ್ತಾ ಇಲ್ಲ. ನಾವು ಚಿಕ್ಕ ವಯಸ್ಸಿಂದನೂ ಸೀರಿಯಲ್ ಅಲ್ಲಿ ಫಿಲಮ್ ಅಲ್ಲಿ ನೋಡಿದಾಗ ಅವ್ರ ಕರಳಲ್ಲೆಲ್ಲ ಇರ್ತಿದ್ದಲ್ವ ಈ ಮಾಲೆ. ಇದಕ್ಕೆ ತುಂಬಾ ಪವರ್ ಇರುತ್ತೆ. ಶಿವನ ಅಂಶ ಅಂತ ಹೇಳ್ತೀವಿ ನಾವು. ಶಿವನ ಒಂದು ಪ್ರತಿರೂಪವೇ ರುದ್ರಾಕ್ಷಿ. ಕರಂಗಾಲಿ ಮಾಲೆ ಏನಾಗ್ತದೆ, ಶಿವನ ಏನ್ ಜಡೆ ಏನಿದೆಯೋ ಆ ಜಡೆಯಿಂದ ಹುಟ್ಟಿರ್ತಕ್ಕಂಥ ಕಾಲಭೈರವನ ಒಂದು ಸ್ವಲ್ಪ ರೂಪವೇ ಆ ಒಂದು ಕರಂಗಾಲಿ ಮಾಲೆ. ಅದರಲ್ಲಿ 108 ವಿಧಾನಗಳಿರ್ತವೆ. ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ಇವತ್ತಿನ ದಿನದಲ್ಲಿ ಗೊತ್ತೇ ಆಗಲ್ಲ. ಅದೇ ರುದ್ರಾಕ್ಷಿಯಲ್ಲಿ ಒರಿಜಿನಲ್ ಬೇಗ ಸಿಕ್ಬಿಡ್ತದೆ ನಿಮ್ಗೆ, ಡೂಪ್ಲಿಕೇಟ್ ಮಾಡೋದೇ ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ನೀವು ಏನೇ ಒಂದು ಯಾವುದೇ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಆ ಕ್ಷೇತ್ರದಲ್ಲಿ ನಾನು ದೊಡ್ಡ ಹೆಸರು ಮಾಡಬೇಕು ಅಂತ ಇದ್ರೆ ಅವ್ರು ಖಂಡಿತವಾಗ್ಲೂ ನಿಮ್ಮ ರಾಶಿ, ನಿಮ್ಮ ಜನ್ಮ ದಿನಾಂಕಕ್ಕೆ ಅನುಗುಣವಾಗಿರ್ತಕ್ಕಂಥ
ರುದ್ರಾಕ್ಷಿಯನ್ನ ಧರಿಸ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಏಕಮುಖಿ, ದ್ವಿಮುಖಿ, ತ್ರಿಮುಖಿ, ಚತುರ್ಮುಖಿ, ಪಂಚಮುಖಿ, ಹೀಗೆ 12 ಮುಖಗಳಿದಾವೆ ರುದ್ರಾಕ್ಷಿ. ಇನ್ನೂ ಸಿಗ್ತಾವೆ ನಿಮಗೆ 31 ರುದ್ರಾಕ್ಷಿನೂ, 35 ಮುಖದ ರುದ್ರಾಕ್ಷಿನೂ ಕೂಡ ಇದೆ. ನೀವು ಯಾವ ಮುಖದ ರುದ್ರಾಕ್ಷಿನ ಧರಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಅದನ್ನ ಧರಿಸೋಬೇಕಾದ್ರೆ ತುಂಬಾ ನಿಯಮಗಳು ಕೂಡ ಇದಾವೆ. ಹೀಗೆ ಇರಬೇಕು, ಇದನ್ನು ಧರಿಸಿದಾಗ ಈ ಉಪಚಾರಗಳನ್ನು ಮಾಡಬೇಕು, ಅನುಷ್ಠಾನಗಳನ್ನು ಮಾಡಬೇಕು ಅಂತ. ಯಾರೆಲ್ಲ ರುದ್ರಾಕ್ಷಿಯನ್ನು ಧರಿಸ್ಕೊಂಡು ಅದರದೇ ಆದಂತಹ ನಿಯಮಗಳನ್ನು ಅನುಸರಿಸ್ತಿರೋ, ಖಂಡಿತವಾಗಲೂ ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರೋ ಆ ಕ್ಷೇತ್ರದಲ್ಲಿ ನೀವು ಯಶಸ್ಸನ್ನ ಕಾಣ್ತೀರ. ರುದ್ರಾಕ್ಷಿ ಒಂದೇ ತಗೊಂಡು ಹಾಕಂದ ಕೂಡಲೇ ಯಶಸ್ಸು ಆಗುತ್ತೆ ಅನ್ನೋ ಮಾತಲ್ಲ. ಅದಕ್ಕೆ ಆಗಿರ್ತಕ್ಕಂಥ ರಿಲೇಟೆಡ್ ಆಗಿರ್ತಕ್ಕಂಥ ದೇವತೆ ಆರಾಧನೆ ಮಾಡಬೇಕು. ಅದಕ್ಕೆ ಸಮೀಪವಾಗಿರ್ತಕ್ಕಂಥ ಮೊಬೈಲ್ ಸಂಖ್ಯೆಯನ್ನು ತಗೊಳ್ಕೋಬೇಕು. ಅದಕ್ಕೆ ಸಮೀಪವಾಗಿರ್ತಕ್ಕಂಥ ನಿಮ್ಮ ಮೊಬೈಲ್ ವಾಲ್ ಪೇಪರ್ ಅನ್ನು ಬಳಸ್ಕೋಬೇಕು. ಅದಕ್ಕೆ ಸಮೀಪವಾಗಿರ್ತಕ್ಕಂಥ ನಿಮ್ಮ ಮನೆ ದೇವರ ಆರಾಧನೆ ಯಾವ ದಿನದಲ್ಲಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಅಂಶವನ್ನ ಗಮನಿಸಿ ಆಚರಣೆ ಮಾಡ್ತಾ ನೀವು ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ ಅನ್ನೋದನ್ನ ತಿಳ್ಕೊಂಡು ಅದರಲ್ಲಿ ಹೋಗಿದ್ದೇ ಆದಲ್ಲಿ ನೀವು ಖಂಡಿತವಾಗ್ಲೂ ಯಶಸ್ಸನ್ನ ಕಾಣ್ತೀರಾ ಆ ಕ್ಷೇತ್ರದಲ್ಲಿ. ಉದಾಹರಣೆಗೆ ನಮ್ಮ ಹತ್ರ ತುಂಬಾ ಜನ ಬಂದಿದ್ದಾರೆ, ಅವ್ರ ಹೆಸರು ಹೇಳಕ್ಕಾಗಲ್ಲ. ಓಪನ್ ಆಗಿ ಸೆಲೆಬ್ರಿಟಿಗಳ ಹೆಸರು ಹೇಳೋದು ತಪ್ಪಾಗುತ್ತೆ. ಹಾಗಾಗಿ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬೇಕಾದ್ರೆ, ನಿಮ್ಮ ಭವಿಷ್ಯದ ಮುಂದಿನ ಜೀವನದ ಹಾದಿಯ ರಸ್ತೆಯ ಮಾರ್ಗ ನಿಮ್ಗೆ ತಿಳಿಬೇಕಾದ್ರೆ ಖಂಡಿತವಾಗ್ಲೂ ಒಂದು ಬಾರಿ ನಮ್ಮ ಕಚೇರಿಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ಕೊಳ್ತಾ, ಮುಂದಿನ ಮಾಹಿತಿಯೊಂದಿಗೆ ಎಲ್ರಿಗೂ ಸಿಗೋಣ. ಭಗವತಿ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಶುಭವಾಗಲಿ, ಶುಭ